ರವಿ ಸುಂದರವಾದ ಸಣ್ಣ ಹಳ್ಳಿಯಲ್ಲಿ ಶಾಂತಿಯಿಂದ ವಾಸಿಸುತ್ತಿದ್ದನು. ಅವನದು ಸರಳ ಜೀವನ, ಪ್ರತಿದಿನ ಕೆಲಸ ಮಾಡುವುದು, ಗೆಳೆಯರ ಜೊತೆ ಸಮಯ ಕಳೆಯುವುದು. ಒಂದು ದಿನ ಅವನ ಗೆಳೆಯರು ಅವನಿಗೆ ಹೇಳುತ್ತಾರೆ, ಆ ಮನೆ ತುಂಬಾ ಹಳೆಯದು, ಒಳಗೆ ಏನೋ ಭಯಾನಕ ರಹಸ್ಯವಿದೆ. ಯಾರೂ ಹೋಗಲು ಧೈರ್ಯ ಮಾಡುವುದಿಲ್ಲ. ಆದರೆ ರವಿಯ ಕುತೂಹಲ ದಿನದಿನಕ್ಕೂ ಹೆಚ್ಚಾಗುತ್ತಿತ್ತು. ಒಂದು ಭಯಾನಕ ಮಧ್ಯರಾತ್ರಿ 12 ಗಂಟೆಗೆ ರವಿಯು ಬೀದಿಯ ಮೂಲಕ ಆ ಮನೆಯ ಕಡೆಗೆ ನಡೆಯುತ್ತಾ ಹೋದನು. ಆ ಮನೆಯ ಬಾಗಿಲಿಗೆ ಬೀಗ ಹಾಕಿರಲಿಲ್ಲ. ಅದನ್ನು ಕಂಡ ರವಿಯು ಒಳಗೆ ಪ್ರವೇಶಿಸಿದ ಮತ್ತು ಅಲ್ಲಿ ಅವನಿಗೆ ಜೇಡರ ಬಲೆ ಮುರಿದ ಕನ್ನಡಿ, ಹಳೆಯ ಫೋಟೋಗಳು ಹಾಗೂ ಹಳೆಯ ಡೈರಿಗಳನ್ನು ಕಂಡು ಅಚ್ಚರಿಯಾಯಿತು. ಆ ಮನೆಗೆ ಹೋಗಿದ್ದ ರವಿಗೆ ವಿಚಿತ್ರ ಶಬ್ದಗಳು ಕೇಳಿಸಿತು. ಆ ಭಯಕ್ಕೆ ಮಲಗಿದ್ದ ರವಿಯು ಅಚಾನಕ್ಕಾಗಿ ನಿದ್ದೆಯಿಂದ ಎದ್ದನು. ನಂತರ ಆ ಕಡೆ ಈ ಕಡೆ ನೋಡಿದ, ಏನೂ ಕಾಣಲಿಲ್ಲ. ನಂತರ ತಿಳಿಯಿತು, ಇದು ನಿಜವಲ್ಲ, ಕನಸು ಎಂದು. ಆದರೆ ಒಂದು ವಿಚಿತ್ರ ಎನ್ನುವ ಹಾಗೆ ಅವನು ಮಲಗಿದ್ದ ಬಲ ಬದಿಯ ಟೇಬಲ್ ಮೇಲೆ ಒಂದು ಹಳೆಯ ಪುಸ್ತಕವನ್ನು ಕಂಡು ಗಾಬರಿಯಾದನು. ನಂತರ ರವಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳಲು, ಭಯ ನನಗಲ್ಲೋ ನನ್ ಸಾವಿಗೆ ಅಂತ ಕಿಚ್ಚ ಸುದೀಪ್ ಸರ್ ಡೈಲಾಗ್ ಹೇಳುತ್ತಾ ಅವನು ಕುತೂಹಲದಿಂದ ಆ ಬುಕ್ ಓಪನ್ ಮಾಡಿದ. ಆದರೆ ಅವನು ಆ ಬುಕ್ ಓಪನ್ ಮಾಡಿದ ಕೂಡಲೇ ಅವನಿಗೆ ಮತ್ತೊಂದು ಅಚ್ಚರಿ ಉಂಟಾಯಿತು. ರವಿಯ ಭಯ ಹೆಚ್ಚಾಗುತ್ತಿತ್ತು, ಏಕೆಂದರೆ ಆ ಪುಸ್ತಕದ ಮೊದಲ ಸಾಲಿನಲ್ಲಿ ನಿನ್ನ ಕನಸುಗಳು ನಿಜವಾಗುತ್ತವೆ ಎಂದು ಬರೆದಿದ್ದ ಸಾಲುಗಳನ್ನು ಕಂಡು ಮತ್ತೆ ಭಯಭೀತನಾದನು. ಅವನಲ್ಲಿ ಭಯವಿದ್ದರೂ ಸಹ ಜೈ ಆಂಜನೇಯ, ಜೈ ಮಾಕಾಳಮ್ಮ ಎನ್ನುತ್ತ ಪುಸ್ತಕವನ್ನು ಓದಲು ಮುಂದಾದ ಹಾಗೆ ಓದುತ್ತಿರುವಾಗ ಅವನಿಗೆ ಮತ್ತೊಂದು ಅಚ್ಚರಿ ಉಂಟಾಯಿತು. ಅದೇನೆಂದರೆ ಆ ಪುಸ್ತಕದಲ್ಲಿ ಒಂದು ಹಳೆಯ ಫೋಟೋ ಕಂಡಿತು. ಅದು ಅವನದೇ ಆಗಿತ್ತು ಮತ್ತು ಅದರಲ್ಲಿ ಅವನು ಹುಟ್ಟಿದ ವರ್ಷ 1975 ಮತ್ತು ಅವನು ಹುಟ್ಟಿದ ದಿನಾಂಕವನ್ನು ಕಂಡು ಮತ್ತೆ ಗಾಬರಿಯಾದನು. ಇಷ್ಟೆಲ್ಲ ಆದರೂ ಭಯಪಡದೆ ರವಿಯು ಪುಸ್ತಕ ಓದಲು ಮುಂದಾದ. ಅದೇ ಸಮಯಕ್ಕೆ ಗಾಳಿಯ ಶಬ್ದ ಹೆಚ್ಚಾಯಿತು. ಮನೆಯ ಕಿಟಕಿ ಬಾಗಿಲುಗಳು ಬಡಿ. ನಂತರ ರವಿಗೆ ಖಚಿತವಾಯಿತು, ನನ್ನ ರೂಮಿನಲ್ಲಿ ದೆವ್ವವಿರುವುದು ನಿಜವೆಂದು. ಮೋಸ್ಟ್ಲಿ ದೆವ್ವು ನಾಗವಲ್ಲಿಯ ಫ್ರೆಂಡ್ ಇರಬೇಕು, ಏಕೆಂದರೆ ರವಿಯನ್ನು ಕಂಡು ಆ ಆತ್ಮವು ರಾರಾ ಎಂದು ಕರೆಯಲಾರಂಭಿಸಿತು. ರವಿಗೆ ಭಯ ಹೆಚ್ಚಾಗುತ್ತಾ ಹೋಯಿತು. ಆದರೂ ಮನಸ್ಸಲ್ಲಿ ಹನುಮಾನ್ ಚಾಲಿಸ ಹೇಳುತ್ತಾ ಬಾಗಿಲು ತೆಗೆದು ರೂಮಿನ ಒಳಗೆ ಹೋದನು. ಅವನು ಒಳಗೆ ಹೋದ ಕೂಡಲೇ ದೆವ್ವವು ಮಾಯವಾಯಿತು. ಆದರೆ ರವಿಯ ಮನಸ್ಸಲ್ಲಿ ಆ ಒಂದು ಪ್ರಶ್ನೆ ಹಾಗೆ ಉಳಿಯಿತು, ಅದೇನೆಂದರೆ ದೆವ್ವ ಹೇಗೆ ಮಾಯವಾಯಿತು ಎಂದು. ನಂತರ ರವಿಯು 1 ತಿಂಗಳ ನಂತರ ಅವನ ಅಜ್ಜಿಯ ಮನೆಗೆ ಹೋಗಿದ್ದ. ಅಲ್ಲಿ ಒಬ್ಬ ಸ್ವಾಮೀಜಿಯನ್ನು ಭೇಟಿ ಮಾಡಿ ನಡೆದ ಎಲ್ಲಾ ಘಟನೆಯನ್ನು ಹೇಳಿದನು. ನಂತರ ಸ್ವಾಮೀಜಿ ಹೇಳಿದರು, ಅದು ದೆವ್ವ ಅಲ್ಲ, ಅದು ನಿನ್ನ ಭಯ ಎಂದು. ನೀನು ನಿನ್ನ ಭಯದ ಕತ್ತಲೆಯನ್ನು ಧೈರ್ಯ ಎಂಬ ಬೆಳಕಿನ ಮೂಲಕ ಸುಟ್ಟುಹಾಕಿರುವೆ ಎಂದರು. ಈ ಒಂದು ಸಣ್ಣ ಕಥೆಯ ಅರ್ಥ ಏನೆಂದರೆ, ನಿಮ್ಮ ಇವತ್ತಿನ ನಿರ್ಧಾರಗಳ ಮೇಲೆ ನಿಮ್ಮ ನಾಳೆಯ ಭವಿಷ್ಯ ನಿರ್ಧಾರವಾಗಿರುತ್ತದೆ.